ಎಲ್ಲಿ ಸರ್ ಯಾರಾದ್ರೂ ಒಬ್ರು ಇಂತಹ ನೀಚ ಕೃತ್ಯಗಳು ನಡೆದಿದೆ? ಎಂತಹ ರಾಕ್ಷಸ ಮನೋಭಾವ ಅದು. ಇಂತಹ ಸೆಕ್ಷುವಲ್ ಸೀರಿಯಲ್ ಅಫೆಂಡರ್ಸ್ ಇದಾರಲ್ಲ, ಇಂಥವರಿಗೆ ಸರಿಯಾದ ಶಿಕ್ಷೆ ಆಗಿಲ್ಲ ಅಂದ್ರೆ ಅಧಿಕಾರದಲ್ಲಿ ದರ್ಪ ತೋರಿಸಿ ಸೆಕ್ಷುವಲ್ ಅಫೆಂಡರ್ಸ್ ಇವರು. ಈಗ ಈ ಹಿಂದೆ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ನೋಡಿದ್ರೆ ಆ ಉಮೇಶ್ ರೆಡ್ಡಿ ಒಬ್ರು ಸೀರಿಯಲ್ ರೇಪಿಸ್ಟ್ ಮತ್ತೆ ಕಿಲ್ಲರ್ ಇದ್ರು. ಅದು ಬಿಟ್ರೆ ಇಂತಹ ಕೃತ್ಯ, ಇಂತಹ ಸೀರಿಯಲ್ ಸಾವಿರಾರು ಹೆಣ್ಮಕ್ಳಿಗೆ ಮೇಲೆ ಈ ರೀತಿ ಆಗಿರೋದು ಇದೇ ಕೇಸ್ ನಾವು ನೋಡ್ತಾ ಇರೋದು. ಬಹಳ ಕರ್ನಾಟಕದ ಜನತೆ ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂತಹ ವಿಷಯ. ಕರ್ನಾಟಕದ ಮಹಿಳೆಯರ ಒಂದು ಮರ್ಯಾದೆ ಪ್ರಶ್ನೆ, ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ ಯಾರು ಕನಸಲ್ಲೂ ಇದನ್ನು ಯೋಚನೆ ಮಾಡಬಾರ್ದು. ಬರೀ ಕರ್ನಾಟಕ ಅಲ್ಲ, ಭಾರತದ ಹೆಣ್ಮಕ್ಳು ಆ ರೀತಿ ಕರ್ನಾಟಕದ ಜನತೆ ಬುದ್ಧಿ ಕಲಿಸಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಕರ್ನಾಟಕದ ಜನತೆಯಲ್ಲಿ. ಸರ್, ಆ ಹೆಣ್ಮಕ್ಳು ಯಾರು ಮುಂದೆ ಬರಕ್ಕೂ ಹೆದರ್ಕೋತಾರೆ. ಇವರೆಲ್ಲ ಅಧಿಕಾರ ಇರೋರು. ಆ ಹೆಣ್ಮಕ್ಳಿಗೆ ನಾವು ನೀವೇ ಧ್ವನಿಯಾಗಿರ್ಬೇಕು. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀವಿ, ಆ ಬಿಜೆಪಿ ಪ್ರತಿಯೊಂದು ನಾಯಕರನ್ನು ಬಿಡಬೇಡಿ, ಹೋಗಿ ಪ್ರಶ್ನೆ ಮಾಡಿ. ಯಾಕೆಂದ್ರೆ ಲಿಂಗಾಧಾರಿತ ದೌರ್ಜನ್ಯಕ್ಕೆ ಬರೀ ಜಾತಿ ಧರ್ಮ ಇಲ್ಲ ಅಂತ ಮಾತಾಡಿದೆ ನಾನು. ದೇಶದ ಬೌಂಡ್ರಿಗಳು ಇಲ್ಲ, ರಾಜ್ಯದ ಬೌಂಡ್ರಿ ಇಲ್ಲ, ಭಾಷೆ ಬೌಂಡ್ರಿ ಇಲ್ಲ. ಪ್ರತಿಯೊಂದು ಜಾತಿ, ಪ್ರತಿಯೊಂದು ಧರ್ಮ, ಪ್ರತಿಯೊಂದರಲ್ಲೂ ನಡೆಯುತ್ತೆ ಸರ್. ಇಲ್ಲಿ ಹೆಣ್ಣು ಮಕ್ಕಳ ಕುಲ, ನಾವೆಲ್ಲ ಹೆಣ್ಣು ಮಕ್ಕಳು ಸರ್. ಅದರ ರೆಪ್ರೆಸೆಂಟೇಟಿವ್ ಆಗಿ ನಾವಿಲ್ಲಿ ಮಾತಾಡ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರು ಭವ್ಯ ಅವ್ರು ಮಾತಾಡ್ತಾರೆ. 1-2 minutes ಬನ್ನಿ ಪ್ಲೀಸ್ ಕಮ್. You want to say? Yeah, she'll speak.